ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಒಜಿಮಂಡಿಯಾಸ್ ಅಂತಕ್ಕಂತಹ ಒಂದು ಪೋಯಮ್ನ ಸಮರಿಯನ್ನು ನೋಡ್ತಾ ಇದ್ದೇವೆ. ನೋಡಿ, ಪಿ.ಬಿ. ಶೆಲ್ಲಿಯವರು ಈ ಒಂದು ಸಾನೆಟನ್ನು ಬರೆದಿದ್ದಾರೆ. ಈ ಒಂದು ಸಾನೆಟ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಸೊ ಆ ವಿಡಿಯೋವನ್ನು ಸಹ ನೀವು ನೋಡಬಹುದು. ಎಸ್ ನೋಡಿ ಡಿಯರ್ ಲರ್ನರ್ಸ್, ಈ ಒಂದು ಒಜಿಮಂಡಿಯಾಸ್ ಅಂತಕ್ಕಂತಹ ಒಂದು ಟೈಟಲ್ ಏನಿದೆನೋ ಒಬ್ಬ ಈಜಿಪ್ಟ್ ರಾಜನ ಕುರಿತು ಬಳಸ್ತಕ್ಕಂತಹ ಪದ ಆಗಿದೆ, ಅಥವಾ ಅವನನ್ನೇ ಒಜಿಮಂಡಿಯಾಸ್ ಅಂತೇಳಿ ಕರಿತಾ ಇದ್ರು. ಸೊ ಈ ಒಂದು ಪೋಯಮ್ನಲ್ಲಿ ನಾವು ಮುಖ್ಯವಾಗಿ ಯಾವ ಥೀಮನ್ನು ನೋಡ್ತೀವಿ ಅಂದರೆ, ಒಬ್ಬ ಮನುಷ್ಯನ ಅಹಂಕಾರದ ಬಗ್ಗೆ, ಮತ್ತು ಆ ಅಹಂಕಾರ ಈ ಪ್ರಕೃತಿಯ ಮುಂದೆ ಏನೂ ಅಲ್ಲ ಅಥವಾ ಅದೊಂದು ಶೂನ್ಯ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಅಂದರೆ ಒಂದಾನೊಂದು ಕಾಲದಲ್ಲಿ ಈ ಒಜಿಮಂಡಿಯಾಸ್ ಅಂತಕ್ಕಂಥವನು ಈಜಿಪ್ಟನ್ನು ಆಳ್ವಿಕೆ ಮಾಡಿರ್ತಾನೆ, ಮತ್ತು ಎಲ್ಲ ರಾಜರುಗಳನ್ನು ಕೂಡ ಇವನು ಸೋಲಿಸಿ ಮಹಾರಾಜನಾಗಿ ಮೆರೆದಿರ್ತಾನೆ. ಸೊ ಅವನಿಗೆ ಅಹಂಕಾರ ತುಂಬಿರುತ್ತೆ. ಸೊ ತನ್ನ ಒಂದು ಸಾಧನೆಗಳನ್ನು ಜಗತ್ತು ನೋಡಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಅವನೇನು ಮಾಡಿರ್ತಾನೆ ಅಂದರೆ, ಒಂದು ಸ್ಟ್ಯಾಚುವನ್ನು ಅಥವಾ ಒಂದು ಕಲ್ಲಿನಲ್ಲಿ ಒಂದು ಶಿಲೆಯನ್ನು ನಿರ್ಮಾಣ ಮಾಡಿಸ್ಬಿಟ್ಟು ತನ್ನ ಸಾಧನೆಗಳನ್ನು ಜಗತ್ತಿಗೆ ಸಾರ್ತಕ್ಕಂತಹ ಒಂದು ಉದ್ದೇಶವನ್ನು ಹೊಂದಿರ್ತಾನೆ. ಸೊ ಅವನ ಆ ಉದ್ದೇಶ ಯಾವ ರೀತಿ ಮಣ್ಣು ಪಾಲಾಯಿತು, ಪ್ರಕೃತಿ ಅದನ್ನೆಲ್ಲವನ್ನು ಯಾವ ರೀತಿ ನಾಶ ಮಾಡ್ತು ಅಂತಕ್ಕಂಥದ್ದನ್ನು ಈ ಒಂದು ಸಾನೆಟ್ಟಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಸೊ ಇನ್ನೊಂದು ಸಾರಿ ಹೇಳೋದಾದರೆ, ಪ್ರಕೃತಿಯ ಮುಂದೆ ಮನುಷ್ಯನ ಆಟ ನಡೆಯೋದಿಲ್ಲ. ಬನ್ನಿ ಈ ಒಂದು ಪೋಯಮ್ನ ಸಮರಿಯನ್ನು ಲೈನ್ ಬೈ ಲೈನ್ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಕೆಲವೊಂದಿಷ್ಟು ಬೇಸಿಕ್ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ದಿಸ್ ಪೋಯಮ್ ಈಸ್ ರಿಟನ್ ಬೈ ಪಿ.ಬಿ. ಶೆಲ್ಲಿ ಇನ್ 1817. ಎಸ್, ಈ ಒಂದು ಸಾನೆಟ್ಟನ್ನು 1817ರಲ್ಲಿ ಪಿ.ಬಿ. ಶೆಲ್ಲಿ ಅವರು ಬರೆದಿದ್ದಾರೆ. This is a sonnet. The first 8 lines makes an octave. ಅಂದರೆ 8 ಸಾಲುಗಳು ಮೊದಲಿಗೆ ಈ ಒಂದು ಸಾನೆಟ್ಟಲ್ಲಿ ಬರ್ತವೆ. ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಸಾನೆಟ್ ಅಂದರೆ ಅಲ್ಲಿ 14 ಸಾಲುಗಳನ್ನು ನಾವು ನೋಡ್ತೇವೆ. ಸೊ ಇಲ್ಲಿ ಫಸ್ಟ್ 8 ಲೈನ್ಸನ್ನು ಆಕ್ಟೇವ್ ಅಂತೇಳಿ ನಾವು ಕರಿತಾ ಇದ್ದೇವೆ. ಆ್ಯಂಡ್ ದ ರಿಮೈನಿಂಗ್ 6 ಲೈನ್ಸ್ ಕ್ರಿಯೇಟ್ ಅ ಸೆಸ್ಟೆಟ್. ಅಂದರೆ ಸುಮಾರು 6 ಸಾಲುಗಳು, 8 + 6 14 ಸಾಲುಗಳು ಆಗ್ತವೆ. ಕೊನೆಯ 6 ಸಾಲುಗಳನ್ನು ಸೆಸ್ಟೆಟ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಪಾಯಿಂಟ್, ದ ನೇಮ್ ಒಜಿಮಂಡಿಯಾಸ್ ಕಮ್ಸ್ ಫ್ರಾಮ್ ದ ಈಜಿಪ್ಟಿಯನ್ ಕಿಂಗ್ ರೆಮಿಸಿಸ್ ಥ್ರೋನ್ ನೇಮ್. ಎಸ್, ರೆಮಿಸಿಸ್ ಅಂತಕ್ಕಂತಹ ಒಂದು ಒಬ್ಬ ಕಿಂಗ್ ಏನಿದ್ನೋ ಅವನ ಒಂದು ಥ್ರೋನನ್ನೇ ಒಜಿಮಂಡಿಯಾಸ್ ಅಂತೇಳಿ ಕರೀತಾ ಇದ್ರು. ಸೊ ಅವನಿಂದ ಈ ಒಂದು ಪೋಯಮನ್ನು ಅವನಿಗೆ ಟೈಟಲ್ ಆಗಿ ಕೊಡಲಾಗಿದೆ. His stupid wish to immortalize himself by creating a statue is discussed in the poem. ಎಸ್, ಈ ಒಂದು ಪೋಯಮ್ನ ಪೋಯೆಟ್ ಬರೆದಿರ್ತಕ್ಕಂಥದ್ದು ಯಾವ ಸಬ್ಜೆಕ್ಟ್ ಮೇಲೆ ಅಂದರೆ, ಆ ಒಬ್ಬ ಒಜಿಮಂಡಿಯಾಸ್ ಅಥವಾ ರೆಮಿಸಿಸ್ ಅಂತಕ್ಕಂತಹ ಏನು ಕಿಂಗ್ ಏನಿದ್ನೋ ಅವನು ಒಂದು ಸ್ಟುಪಿಡ್ ವಿಶ್, ಅಂದರೆ ಅವನಿಗೆ ಒಂದು ಮೂರ್ಖತನದ ಆಸೆ ಇರುತ್ತೆ. ಅದೇನಪ್ಪ ಅಂದರೆ, ಟು ಇಮ್ಮೋರ್ಟಲೈಸ್ ಹಿಮ್ಸೆಲ್ಫ್, ತನ್ನನ್ನೇ ತಾನು. ಇಮ್ಮೋರ್ಟಲೈಸ್ ಅಂದರೆ ಅಮರವಾಗಿರೋದು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಅವನೇನು ಪ್ರಯತ್ನ ಮಾಡಿದ್ದ ಅಂದರೆ, ಜಗತ್ತಿನಲ್ಲಿ ನಾನು ಅಮರನಾಗಿರಬೇಕು ಅಂತೇಳಿ ಒಂದು ಸ್ಟ್ಯಾಚುವನ್ನು ನಿರ್ಮಾಣ ಮಾಡಿರ್ತಾನೆ. ಅಂದರೆ ನನ್ನ ಸಾಧನೆಗಳನ್ನು ಈ ಜಗತ್ತಿರೋವರೆಗೂ ಕೂಡ ಕೊಂಡಾಡ್ತಾ ಇರಬೇಕು ಅಂತಕ್ಕಂತಹ ಒಂದು ಉದ್ದೇಶವನ್ನು ಅವನು ಹೊಂದಿರ್ತಾನೆ. ಹಾಗಾಗಿನೇ ಒಂದು ಸ್ಟ್ಯಾಚುವನ್ನು ಅವನೇನು ಮಾಡಿರ್ತಾನೆ, ನಿರ್ಮಾಣ ಮಾಡಿರ್ತಾನೆ. ಸೊ ಈ ಸ್ಟ್ಯಾಚು ಕುರಿತೆ ಈ ಒಂದು ಪೋಯಮನ್ನು ನಾವು ಡಿಸ್ಕಷನ್ ಮಾಡ್ತೇವೆ. ಎಸ್ ನೋಡಿ, ದ ಪೋಯೆಟ್ ಮೆಟ್ ಎ ಟ್ರಾವೆಲರ್ ಫ್ರಮ್ ಈಜಿಪ್ಟ್. ಈ ಒಂದು ಪೋಯಮ್ ಆರಂಭವಾದಂತಹ ಸಂದರ್ಭದಲ್ಲಿ ನಮ್ಮ ಪೋಯೆಟ್ ಏನಿದ್ದಾರೋ ಒಬ್ಬ ಟ್ರಾವೆಲರ್ ಅಥವಾ ಒಬ್ಬ ಪ್ರಯಾಣಿಕನನ್ನು ಭೇಟಿ ಆಗ್ತಾರೆ. ಆ ಪ್ರಯಾಣಿಕ ಈಜಿಪ್ಟ್ನಿಂದ, ಅಂದರೆ ಈಜಿಪ್ಟ್ಗೆ ಭೇಟಿ ಕೊಟ್ಟು ಬಂದಂಥವನಾಗಿರ್ತಾನೆ. ಹಿ ಟೆಲ್ಸ್ ದ ಪೋಯೆಟ್ ಅಬೌಟ್ ದ ಡ್ಯಾಮೇಜ್ಡ್ ಸ್ಟ್ಯಾಚ್ಯೂ ಆಫ್ ಒಜಿಮಂಡಿಯಾಸ್. ಎಸ್, ಆ ಒಬ್ಬ ವ್ಯಕ್ತಿ ಅಥವಾ ಟ್ರಾವೆಲರ್ ಏನಿದ್ದೋ ನಮ್ಮ ಪೋಯೆಟ್ಗೆ ಹೇಳ್ತಾನೆ. ಡ್ಯಾಮೇಜ್ಡ್ ಅಂದರೆ ಹಾಳಾಗಿರ್ತಕ್ಕಂಥ ಒಂದು ಸ್ಟ್ಯಾಚು, ಅದು ಯಾರ್ದಾಗಿತ್ತಪ್ಪ ಅಂದರೆ ಒಜಿಮಂಡಿಯಾಸ್ದಾಗಿರುತ್ತೆ. ಸೊ ಆ ಸ್ಟ್ಯಾಚುವ ಕುರಿತು ನಮ್ಮ ಪೋಯೆಟ್ಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾನೆ. ದ ಗ್ರೇಟ್ ಆ್ಯಂಡ್ ಮೈಟಿ ಕಿಂಗ್ ಆಫ್ ಈಜಿಪ್ಟ್. ಎಸ್, ಒಜಿಮಂಡಿಯಾಸ್ ಅಂತಕ್ಕಂಥವನು ಮೊದಲಿಗೆ ಡಿಸ್ಕಷನ್ ಮಾಡಿದಾಗೆ ಒಬ್ಬ ಗ್ರೇಟ್ ಮತ್ತು ಮೈಟಿ ಅಂದರೆ ಸಮರ್ಥಶಾಲಿ ಅಥವಾ ಶಕ್ತಿಶಾಲಿ ಕಿಂಗ್, ರಾಜ ಆಗಿರ್ತಾನೆ. ವಿತ್ ಟೈಮ್ ಇಟ್ ಹ್ಯಾಡ್ ಬೀನ್ ಡಿಸ್ಟ್ರಾಯ್ಡ್. ಎಸ್, ಎಷ್ಟೋ ವರ್ಷಗಳ ಹಿಂದೆ ಈ ಒಂದು ಸ್ಟ್ಯಾಚುವನ್ನು ಅವನು ನಿರ್ಮಾಣ ಮಾಡಿರ್ತಾನೆ. ವಿತ್ ಟೈಮ್ ಅಂದರೆ ಸಮಯ ಕಳೆದಂತೆ ಆ ಒಂದು ಸ್ಟ್ಯಾಚು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಅಂದರೆ ನಾಶವಾಗಿ ಹೋಗಿರುತ್ತೆ, ಹಾಳಾಗಿ ಹೋಗಿರುತ್ತೆ. ನೀವು ಚಿತ್ರದಲ್ಲಿ ಗಮನಿಸ್ಬೋದು, ಇದೇ ಒಜಿಮಂಡಿಯಾಸ್ನ ಚಿತ್ರ ಅಥವಾ ಸ್ಟ್ಯಾಚು ಆಗಿರುತ್ತೆ.
He said he saw the remnants of a statue in the desert and informed the poet about it. ಎಸ್, ಆ ಒಂದು ಹಾಳಾಗಿರ್ತಕ್ಕಂತಹ ರೆಮ್ನಾಂಟ್ಸ್ ಅಂದರೆ ಆಲ್ರೆಡಿ ಅವಶೇಷಗಳು ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಸೊ ಆ ಒಬ್ಬ ಟ್ರಾವೆಲರ್ ಈಜಿಪ್ಟ್ನಲ್ಲಿ ಈ ಒಂದು ನಾಶ ಹೊಂದಿರತಕ್ಕಂತಹ ಸ್ಟ್ಯಾಚ್ಯೂವನ್ನು ನೋಡಿರ್ತಾನೆ. ಮತ್ತು ಆ ಸ್ಟ್ಯಾಚ್ಯೂದ ಸುತ್ತ ಏನಿದೆ ನೋಡಿ, ಡೆಸರ್ಟ್ ಇದೆ, ಅಂದರೆ ಮರಳುಗಾಡು, ಅಂದರೆ ಸುತ್ತಲೂ ಮರಳು ತುಂಬಿದೆ. ಸೊ ಅದರ ಕುರಿತು ಹೇಳ್ತಾ ಇದ್ದೇನೆ. ಇದನ್ನು ನೀವು ಈ ರೀತಿ ಅರ್ಥ ಮಾಡ್ಕೋಬೇಕು. ಒಂದಾನೊಂದು ಕಾಲದಲ್ಲಿ ಈ ಒಂದು ಓಜಿಮೆಂಡಿಯಾಸ್ ಅಂತಕ್ಕಂತಹ ಕಿಂಗ್ ಏನಿದ್ನೋ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿ ಆ ಸಾಮ್ರಾಜ್ಯದ ಮಧ್ಯದಲ್ಲಿ ತನ್ನ ಒಂದು ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಿದ್ದ. ಆದರೆ ಇವತ್ತು ಅವನ ಎಲ್ಲ ಸಾಮ್ರಾಜ್ಯವು ಕೂಡ ಸರ್ವನಾಶ ಆಗಿ ಅಲ್ಲೆಲ್ಲ ಕೇವಲ ಡೆಸರ್ಟ್, ಮರಳು ತುಂಬಿದೆ. ಅವನ ಎಲ್ಲ ಸಾಧನೆಗಳು ಮಣ್ಣು ಪಾಲಾಗಿ ಹೋಗಿದ್ದಾವೆ. ಇದನ್ನೇ ಆ ಒಬ್ಬ ಟ್ರಾವೆಲರ್ ನಮ್ಮ ಪೋಯಿಟ್ಗೆ ಹೇಳ್ತಾ ಇದ್ದಾನೆ. 2 massive stone legs stood while the rest of the statue, the upper torso was missing. ಎಸ್, ಆ ಒಂದು ಸ್ಟ್ಯಾಚ್ಯೂ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. 2 ಮ್ಯಾಸಿವ್ ಅಂದರೆ ಬೃಹದಾಕಾರದ, ತುಂಬ ದೊಡ್ಡದಾಗಿರ್ತಕ್ಕಂತಹ ಆ ಸ್ಟೋನ್ ಲೆಗ್ಸ್, ಕಲ್ಲಿನಿಂದ ಮಾಡಿರ್ತಕ್ಕಂತಹ ಲೆಗ್ಸ್ಗಳು ಅಲ್ಲಿ ನಿಂತ್ಕೊಂಡಿರ್ತವೆ. ವೈಲ್ ದ ರೆಸ್ಟ್ ಆಫ್ ದ ಸ್ಟ್ಯಾಚ್ಯೂ ಅಂದರೆ ಉಳಿದಿರ್ತಕ್ಕಂತಹ ಒಂದು ಸ್ಟ್ಯಾಚ್ಯೂನ ಭಾಗ ಏನಾಗಿದೆ, ದ ಅಪ್ಪರ್ ಟಾರ್ಸೋ ಅಂದರೆ ನಾವು ತಲೆಯ ಮತ್ತು ಸೊಂಟದ ಮಧ್ಯ ಭಾಗವನ್ನು ಇಲ್ಲಿ ನಾವು ಟೋರ್ಸೋ ಅಂತ ಕರಿತಾ ಇದ್ದೇವೆ. ಆ ಭಾಗ ಅಲ್ಲಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ, ವಾಸ್ ಮಿಸ್ಸಿಂಗ್. ನೋಡಿ, ಚಿತ್ರದಲ್ಲಿ ನಾವು ಗಮನಿಸ್ಬೋದು, ಒಂದು ಕಡೆ ಸ್ಟೋನ್ ಲೆಗ್ಸ್ ಕಾಣಿಸ್ತಾ ಇದ್ದಾವೆ, ಇನ್ನೊಂದು ಕಡೆ ಆ ಒಂದು ಮುಖ ಇಲ್ಲಿ ಮಾತ್ರ ಕಾಣಿಸ್ತಾ ಇದೆ. ಇನ್ನು ಉಳಿದಿರ್ತಕ್ಕಂತಹ ದೇಹದ ಭಾಗ ಅಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಇದರ ಅರ್ಥ ಇಷ್ಟೇ, ಅದು ನಾಶವಾಗಿ ಹೋಗಿದೆ. Another section of the monument, the face was lying close in the sand. ಸ್ಯಾಂಡ್ ಅಂದರೆ ಮರಳು ಅಂತೇಳಿ. ಸೊ ಒಂದು ಕಡೆ ಕಾಲುಗಳು ನಿಂತ್ಕೊಂಡಿದ್ರೆ ಕಲ್ಲಿನವು, ಇನ್ನೊಂದು ಕಡೆ ಆ ಒಂದು ತಲೆಯ ಭಾಗ ಕೆಳಗಡೆ ಬಿದ್ದಿದೆ. ಇಟ್ ವಾಸ್ ಶಾರ್ಟರ್ಡ್ ಇಂಟು ಫ್ರಾಗ್ಮೆಂಟ್ಸ್. ಎಸ್, ಫ್ರಾಗ್ಮೆಂಟ್ಸ್ ಅಂದರೆ ತುಣುಕುಗಳಾಗಿ, ತುಂಡು ತುಂಡಾಗಿ. ಎಸ್, ಆ ಒಂದು ಮುಖದ ಕೆಲವೊಂದಿಷ್ಟು ಭಾಗ ಒಡೆದೋಗಿರೋದನ್ನು ನೋಡ್ತೇವೆ, ತುಂಡು ತುಂಡಾಗಿ ಬಿದ್ದಿರ್ತಕ್ಕಂಥದ್ದು ಕೂಡ ಅಲ್ಲಿ ಶಾರ್ಟರ್ಡ್, ಚದುರಿ ಹೋಗಿರ್ತಕ್ಕಂತಹ ತುಣುಕುಗಳು ಕಾಣ್ತಾ ಇದ್ದಾವೆ. ದ ಸ್ಟ್ಯಾಚ್ಯೂಸ್ ವಿಸೇಜ್ ವಾಸ್ ಫಿಲ್ಡ್ ವಿತ್ ಡಿಸ್ಕಾಂಟೆಂಟ್ ಆ್ಯಂಡ್ ಎ ಟೀಸಿಂಗ್ ಸ್ಮಿರ್ಕ್. ಎಸ್, ಆ ಒಂದು ಹಾಳಾಗಿ ಹೋಗಿರ್ತಕ್ಕಂತಹ ವಿಸೇಜ್ ಅಂದರೆ ಫೇಸ್ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು, ಮುಖ ಅಂತೇಳಿ. ಸೊ ಆ ಮುಖದಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಡಿಸ್ಕಂಟೆಂಟ್ ಅಂದರೆ ಅತೃಪ್ತಿ ಅಂತೇಳಿ. ಅಂದರೆ ಆ ರಾಜನಿಗೆ, ಓಜಿಮೆಂಡಿಯಾಸನಿಗೆ ತನ್ನ ಸಾಧನೆಗಳು ಇನ್ನೂ ತೃಪ್ತಿ ತಂದಿಲ್ಲ, ಅವನಿಗೆ ಇನ್ನೂ ಮಹತ್ತರವಾಗಿರ್ತಕ್ಕಂಥದ್ದನ್ನು ಸಾಧಿಸಬೇಕು ಅಂತಕ್ಕಂತಹ ಹಂಬಲ ಅವನ ಮುಖದಲ್ಲಿ ಹಾಗೆ ಉಳಿದಿರುತ್ತೆ. ಅದರ ಜೊತೆಗೆ ಎ ಟೀಸಿಂಗ್ ಸ್ಮಿರ್ಕ್ ಅಂದರೆ ನನ್ನಷ್ಟು ಶ್ರೇಷ್ಠರು ಯಾರೂ ಇಲ್ಲ ಅಂತಕ್ಕಂತಹ ಒಂದು ಅಹಮ್ಮಿಕೆಯು ಕೂಡ ಅವನ ಮುಖದಲ್ಲಿ ಕಾಣಿಸ್ತಾ ಇದೆ. ಟೀಸಿಂಗ್ ಅಂದರೆ ಬೇರೆಯವ್ರನ್ನ ಅಣಗಿಸೋದು, ನನ್ನಷ್ಟು ಶ್ರೇಷ್ಠರು ಯಾರೂ ಇಲ್ಲ ಅಂತೇಳಿ. ಸೊ ಅಂತಹ ಒಂದು ಫೇಸಿಯಲ್ ಎಕ್ಸ್ಪ್ರೆಷನನ್ನು ಆ ಒಂದು ಮುಖ ಹೊಂದಿರುತ್ತೆ. ದೇರ್ ವರ್ ಆಲ್ಸೋ ಕ್ರೀಸಸ್ ಆ್ಯಂಡ್ ಲೈನ್ಸ್ ಆನ್ ದ ಫೇಸ್. ಎಸ್, ಕ್ರೀಸಸ್ ಅಂದರೆ ನಾವು ರಿಂಕಲ್ಸ್ ಅಂತೇಳಿ ಅಥವಾ ಗೆರೆಗಳು ಅಂತೇಳಿ ಅರ್ಥ ಮಾಡ್ಕೋಬೋದು. ಆ ಮುಖದ ಮೇಲೆ ಕೆಲವೊಂದಿಷ್ಟು ರಿಂಕಲ್ಸ್ ಇದ್ದಾವೆ ಮತ್ತು ಫೇಸ್ ಮೇಲೆ ಕೆಲವೊಂದಿಷ್ಟು ಲೈನ್ಸ್ಗಳು ಕೂಡ ಕಾಣಿಸ್ತಾ ಇದ್ದಾವೆ. ಅಂದರೆ ಆಲ್ರೆಡಿ ಆ ಪ್ರಕೃತಿಯ ಒಂದು ಅನೇಕ ಅಂಶಗಳಿಂದಾಗಿ ಆ ಫೇಸ್ ಕೂಡ ಹಾಳಾಗಿ ಹೋಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡಿ. According to the poet, the sculptor who created the statue had a good understanding of the Egyptian monarch Ramesses' facial expressions, since he was able to duplicate them onto his statue correctly. ಎಸ್, ಆ ಒಂದು ಶಿಲೆಯನ್ನು ಅಂದರೆ ಆ ಓಜಿಮೆಂಡಿಯಾಸ್ನ ಒಂದು ಶಿಲೆಯನ್ನು ಯಾರು ಕೆತ್ತಿದ್ನಲ್ವಾ, ಆ ಒಂದು ಸ್ಕಲ್ಪ್ಟರ್ ಬಗ್ಗೆ, ಶಿಲ್ಪಿಯ ಬಗ್ಗೆ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ವ್ಯಕ್ತಿ ಅಂದರೆ ಸ್ಕಲ್ಪ್ಟರ್ ಏನು ಮಾಡಿದ್ದಾನೆ, ಕ್ರಿಯೇಟೆಡ್ ಈ ಒಂದು ಶಿಲೆಯನ್ನು ನಿರ್ಮಾಣ ಮಾಡಿದ್ದಾನೆ. ಹೇಗೆ ನಿರ್ಮಾಣ ಮಾಡಿದ್ದಾನೆ ಅಂದರೆ ಎ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಈಜಿಪ್ಷಿಯನ್ ಮೊನಾರ್ಕ್. ಆ ಒಂದು ಈಜಿಪ್ಟಿನ ರಾಜ ಏನಿದ್ನೋ ಓಜಿಮೆಂಡಿಯಾಸ್, ಅವನನ್ನು ಸರಿಯಾಗಿ ಇವನು ಅರ್ಥ ಮಾಡ್ಕೊಂಡಿದ್ದಾನೆ. ಅವನ ಒಂದು ಫೇಸಿಯಲ್ ಎಕ್ಸ್ಪ್ರೆಷನ್ ಅಂದರೆ ಆ ಸ್ಟ್ಯಾಚ್ಯೂಲ್ಲಿ ಏನು ಕಾಣಿಸ್ತಾ ಇದೆಯೋ ಅದು ಆ ನಿಜವಾಗಿರ್ತಕ್ಕಂತಹ ರಾಜನ ಮುಖದಲ್ಲಿರ್ತಕ್ಕಂತಹ ಎಕ್ಸ್ಪ್ರೆಷನ್ನೇ ಆಗಿದೆ. ಅದನ್ನೆಲ್ಲವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಹಿ ವಾಸ್ ಏಬಲ್ ಟು ಡುಪ್ಲಿಕೇಟ್, ಅದನ್ನು ಕಾಪಿ ಮಾಡ್ತಾ ಇದ್ದಾನೆ ಈ ಒಂದು ಸ್ಟ್ಯಾಚ್ಯೂದಲ್ಲಿ. ಆ್ಯಸ್ ಇಟ್ ಈಸ್ ಆ ಒಂದು ರಿಯಲ್ ಓಜಿಮೆಂಡಿಯಾಸ್ನ ಚಿತ್ರವನ್ನೇ ಅವನು ಬಿಡಿಸ್ತಾ ಇದ್ದಾನೆ. ಕೇವಲ ಚಿತ್ರ ಅಷ್ಟೇ ಅಲ್ಲ, ಅವನ ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆಗಳನ್ನು, ಅಹಮ್ಮಿಕೆಯನ್ನು ಕೂಡ ಈ ಒಂದು ಸ್ಟ್ಯಾಚ್ಯೂನಲ್ಲಿ ಅವನು ತರ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾನೆ.
ಎಸ್, ಇನ್ನೊಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು. ಆ ಒಂದು ಓಜಿಮಂಡಿಯಾಸ್ ಅಂತಕ್ಕಂತಹ ಸ್ಟ್ಯಾಚು ಈಗ ಹಾಳಾಗಿ ಹೋಗಿದ್ದರೂ ಕೂಡ ಆ ಮುಖದ ಮೇಲೆ ಇರತಕ್ಕಂತಹ ಎಕ್ಸ್ಪ್ರೆಷನ್ಗಳು ಕಾಣಿಸ್ತಾ ಇವೆ. ಅಂದರೆ ಅದು ಈ ಸ್ಕಲ್ಪ್ಟರ್ನ ಅಥವಾ ಶಿಲ್ಪಿಯ ಅದ್ಭುತ ಕಲೆಯನ್ನು ತೋರಿಸಿಕೊಡ್ತಾ ಇದೆ. ಸೊ ಆ ವ್ಯಕ್ತಿಯ ಸಾಧನೆಗಳಿಗಿಂತ ಈ ಒಂದು ಕಲಾಕಾರ ಅಥವಾ ಶಿಲ್ಪಿ ಏನಿದ್ನೋ ಅವನ ಸಾಧನೆಯೇ ಶ್ರೇಷ್ಠ ಅಂತಕ್ಕಂಥದ್ದನ್ನು ಕೂಡ ಇಂಡೈರೆಕ್ಟಾಗಿ ಇಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ. ಥ್ರೂ ದಿಸ್ ಲೈಫ್ಲೆಸ್ ಸ್ಟ್ಯಾಚ್ಯೂ these expressions remained to persist even after the king's death. ಎಸ್ ನೋಡಿ, ಆ ಕಿಂಗ್ ಸತ್ತು ಎಷ್ಟೋ ವರ್ಷಗಳೇ ಕಳೆದು ಹೋಗಿಬಿಟ್ಟಿದ್ದಾವೆ, ಆದರೂ ಕೂಡ ಅವನ ಮುಖದ ಮೇಲೆ ಈ ಒಂದು ಎಕ್ಸ್ಪ್ರೆಷನ್ಸ್ ಏನಿದ್ವೋ, ಭಾವನೆಗಳೇನಿದ್ವೋ ಹಾಗೇನೆ ಉಳ್ಕೊಂಡಿದ್ದಾವೆ. ಅಂದರೆ ಕಲೆ ಅಂತಕ್ಕಂಥದ್ದು ಮಾತ್ರ ಶಾಶ್ವತವಾಗಿ ಉಳ್ಕೊಂಡಿದೆ. The sculptor's hands copied the king's ruthless emotions, while the king's stone heart drew these expressions out of his face. ಎಸ್, ಆ ರಾಜನ ಹೃದಯದ ಒಳಗಡೆ ಇರತಕ್ಕಂತಹ ಭಾವನೆಗಳನ್ನೂ ಕೂಡ ನಮ್ಮ ಶಿಲ್ಪಿ ಆ ಒಂದು ಸ್ಟ್ಯಾಚ್ಯೂದಲ್ಲಿ ತಂದಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ರುದ್ಲೆಸ್ ಎಮೋಷನ್ಸ್ ಅಂದರೆ ಯಾವುದೇ ಕರುಣೆ ಇಲ್ಲದ ತುಂಬ ಕ್ರೂರವಾಗಿರ್ತಕ್ಕಂತಹ ಅವನ ಹೃದಯದಲ್ಲಿರ್ತಕ್ಕಂತಹ ಕ್ರೂರತೆಯನ್ನು ಕೂಡ ನಮ್ಮ ಶಿಲ್ಪಿ ಆ ಒಂದು ಸ್ಟ್ಯಾಚ್ಯೂದ ಮೇಲೆ ತಂದಿದ್ದಾನೆ. ನೆಕ್ಸ್ಟ್, ಆನ್ ದ ಬೇಸ್ ಆಫ್ ದ ಸ್ಟ್ಯಾಚ್ಯೂ ವರ್ ಕಾರ್ವ್ಡ್ ದ ಲೈನ್ಸ್, ಮೈ ನೇಮ್ ಈಸ್ ಓಜಿಮಂಡಿಯಾಸ್, monarch of kings, look at my handiwork, hey mighty and despair. ಎಸ್, ಈ ಸಾಲುಗಳನ್ನು ನೋಡಿದರೆ ಸಾಕು ಓಜಿಮಂಡಿಯಾಸ್ನಲ್ಲಿ ಎಷ್ಟೊಂದು ಅಹಂಕಾರ ತುಂಬಿತ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಆ ಒಂದು ಸ್ಟ್ಯಾಚ್ಯೂಯ ಬೇಸಲ್ಲಿ ಅಂದರೆ ಕೆಳಗಡೆ ಕೆಲವೊಂದಿಷ್ಟು ಸಾಲುಗಳನ್ನು ಕೆತ್ತಲಾಗಿತ್ತು. ಕಾರ್ವ್ಡ್ ಏನಂತ ಕೆತ್ತಲಾಗಿತ್ತು ನೋಡಿ, ಮೈ ನೇಮ್ ಈಸ್ ಓಜಿಮಂಡಿಯಾಸ್ ಅಂದರೆ ನನ್ನ ಹೆಸರು ಓಜಿಮಂಡಿಯಾಸ್, ಮೊನಾರ್ಕ್ ಆಫ್ ಕಿಂಗ್ಸ್. ಎಸ್, ಈ ಜಗತ್ತಲ್ಲಿ ಎಷ್ಟು ರಾಜರುಗಳಿದ್ದಾರೋ ಆ ಎಲ್ಲ ರಾಜರುಗಳಿಗೂ ನಾನೇ ಒಡೆಯ. ಲುಕ್ ಎಟ್ ಮೈ ಹ್ಯಾಂಡಿ ವರ್ಕ್. ಎಸ್, ನನ್ನ ಕೈಯಿಂದ ಆಗಿರ್ತಕ್ಕಂತಹ ಸಾಧನೆಗಳನ್ನೆಲ್ಲ ನೀವು ನೋಡಿ. ಹೇ ಮೈಟಿ. ಎಸ್, ಎಷ್ಟೊಂದು ಶಕ್ತಿಶಾಲಿಗಳಿದ್ದಾರೋ ನೀವೆಲ್ಲರೂ ನೋಡಿ. ಆ್ಯಂಡ್ ಡಿಸ್ಪೇರ್, ನೀವು ಹತಾಶರಾಗ್ತೀರಿ. ಯಾಕೆಂದರೆ ನಿಮ್ಮೆಲ್ಲರ ಸಾಧನೆಗಳಿಗಿಂತ ನನ್ನ ಸಾಧನೆ ಶ್ರೇಷ್ಠ ಅಂತಕ್ಕಂತಹ ದುರಹಂಕಾರದ ಮಾತುಗಳನ್ನು ಆ ಸ್ಟ್ಯಾಚ್ಯೂಯ ಕೆಳಗಡೆ ಅವನು ಕೆತ್ತಿರ್ತಾನೆ. ಓಜಿಮಂಡಿಯಾಸ್, ದ ಮೋಸ್ಟ್ ಪವರ್ಫುಲ್ ರೂಲರ್ ಆಫ್ ದೋಸ್ ಡೇಸ್, told all the world's powerful rulers to stare at his massive statue and feel small in his presence. ಎಸ್, ಅದೇ ಅರ್ಥವನ್ನು ಈ ಸಾಲುಗಳು ಕೂಡ ಕೊಡ್ತಾ ಇದ್ದಾವೆ. ತನ್ನ ಒಂದು ಶ್ರೇಷ್ಠತೆಯನ್ನು ಯಾವ ರೀತಿ ತೋರಿಸ್ತಾ ಇದ್ದಾನೆ ಅಂದರೆ ದ ಮೋಸ್ಟ್ ಪವರ್ಫುಲ್ ಅಂದರೆ ಜಗತ್ತಿನಲ್ಲಿನೇ ನಾನೇ ಮೋಸ್ಟ್ ಪವರ್ಫುಲ್ ರೂಲರ್ ಅಂತೇಳಿ ಅವನು ಹೇಳ್ತಾ ಇದ್ದಾನೆ. ಟೋಲ್ಡ್ ಆಲ್ ದ ವರ್ಲ್ಡ್ಸ್ ಪವರ್ಫುಲ್ ರೂಲರ್ಸ್ ಅಂದರೆ ಅವನನ್ನು ಬಿಟ್ಟು ಬೇರೆ ಶಕ್ತಿಶಾಲಿ ರಾಜರುಗಳು ಕೂಡ ಇರ್ತಾರೆ, ಆದರೂ ಕೂಡ ಅವರೆಲ್ಲರಿಗಿಂತ ನಾನೇ ಶ್ರೇಷ್ಠ ಅಂತಕ್ಕಂತಹ ಭಾವನೆ ಅವನಲ್ಲಿರುತ್ತೆ. ಸ್ಟೇರ್ ಅಂದರೆ ಅವರೆಲ್ಲರಿಗೂ ಹೇಳ್ತಾ ಇದ್ದಾನೆ, ನೀವು ಶಕ್ತಿಶಾಲಿಗಳು ಅಂತ ಅಂದ್ಕೊಂಡಿದ್ದೀರೋ ನೀವೆಲ್ಲ ಈ ಕಡೆ ನೋಡಿ. ಸ್ಟೇರ್ ಅಂದರೆ ಸ್ವಲ್ಪ ಗಮನ ಇಟ್ಟು ನೋಡಿ ಅಂತೇಳಿ ಹೇಳ್ತಾ ಇದ್ದಾನೆ. ಅಟ್ ಈಸ್ ಮ್ಯಾಸಿವ್ ಸ್ಟ್ಯಾಚ್ಯೂ, ನನ್ನ ಒಂದು ದೊಡ್ಡ ಸ್ಟ್ಯಾಚ್ಯೂವನ್ನು, ಮೂರ್ತಿಯನ್ನು ನೋಡಿ. ಆ್ಯಂಡ್ ಫೀಲ್ ಸ್ಮಾಲ್ ಇನ್ ಹಿಸ್ ಪ್ರೆಸೆನ್ಸ್, ನನ್ನ ಮುಂದೆ ನೀವೆಲ್ಲ ಕೂಡ ತುಂಬಾ ಸ್ಮಾಲ್, ನೀವು ಕೀಳು ಅಂತೇಳಿ ಹೇಳ್ತಾ ಇರೋ ರೀತಿಲಿ ಆ ಸ್ಟ್ಯಾಚ್ಯೂವನ್ನು ಅವನು ನಿರ್ಮಾಣ ಮಾಡಿರ್ತಾನೆ. ಅಕಾರ್ಡಿಂಗ್ ಟು ದ ಪೋಯೆಟ್, ದೇರ್ ಈಸ್ ನೌ ನಥಿಂಗ್ ಲೆಫ್ಟ್ ಬಟ್ ದಿಸ್ ಎನ್ಗ್ರೇವಿಂಗ್. ಎಸ್, ಪೋಯೆಟ್ ಇದನ್ನು ಎಷ್ಟೊಂದು ಹಾಸ್ಯಾತ್ಮಕವಾಗಿ ಹೇಳ್ತಾ ಇದ್ದಾರೆ ನೋಡಿ. ಆ ಓಜಿಮಂಡಿಯಾಸ್ ಎಷ್ಟೇ ಅಹಂಕಾರವನ್ನು ತೋರಿಸಿದ್ರು ಕೂಡ ಈಗ ನಮ್ಮ ಪೋಯಿಟ್ ಅದನ್ನು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದರೆ ಈಗ ಏನೂ ಉಳಿದಿಲ್ಲ. ಅಂದರೆ ಆ ಓಜಿಮಂಡಿಯಾಸ್ ಅಷ್ಟೊಂದು ಅಹಂಕಾರದ ಮಾತುಗಳನ್ನು ಆಡಿರ್ಬೋದು, ಆದರೆ ಅವನ ಸಾಧನೆ ಈಗ ಎಲ್ಲವೂ ಶೂನ್ಯವಾಗಿ ಹೋಗಿದೆ, ಅವನ ಸಾಮ್ರಾಜ್ಯ ಕಣ್ಮರೆಯಾಗಿ ಹೋಗಿದೆ. ಲೆಫ್ಟ್ ಬಟ್ ದಿಸ್ ಎನ್ಗ್ರೇವಿಂಗ್, ಹೀಗೆ ಹಾಳಾಗಿ ಹೋಗಿರ್ತಕ್ಕಂತಹ ಕೇವಲ ಒಂದು ಸ್ಟ್ಯಾಚು ಮಾತ್ರ ಉಳ್ಕೊಂಡಿದೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಓವರ್ ಟೈಮ್ ದ ಸ್ಟ್ಯಾಚ್ಯೂ ಆ್ಯನಿಹಿಲೇಟೆಡ್. ಎಸ್ ನೋಡಿ, ಸಮಯ ಕಳೆದಂತೆ ಇಡೀ ಸ್ಟ್ಯಾಚ್ಯೂ ಆ್ಯನಿಹಿಲೇಟೆಡ್, ನಾಶವಾಗಿ ಹೋಗಿದೆ. ಆ್ಯಂಡ್ ಇಟ್ಸ್ ಫ್ರಾಗ್ಮೆಂಟಲ್ ಪೀಸಸ್ ವರ್ ಸ್ಕ್ಯಾಟರ್ಡ್ ಅರೌಂಡ್. ಅಲ್ಲೆಲ್ಲ ಸುತ್ತಲೂ ಕೂಡ ಅದರ ತುಂಡುಗಳು, ಆ ಸ್ಟ್ಯಾಚ್ಯೂನ ತುಣುಕುಗಳು ಹರಡಿ ಬಿದ್ದಿದ್ದಾವೆ. ದ ಎಕ್ಸ್ಪೆನ್ಸಿವ್ ಡೆಸರ್ಟ್ ಸರೌಂಡೆಡ್ ದೆಮ್ ಆ್ಯಂಡ್ ಸೀಮ್ ಟು ಗೋ ಆನ್ ಫಾರ್ ಎವರ್. ಎಸ್ ನೋಡಿ, ಆ ಒಂದು ಮರಳುಗಾಡು ಏನಿತ್ತು, ಎಕ್ಸ್ಪ್ಯಾನ್ಸಿವ್ ಅಂದರೆ ತುಂಬ ಎಲ್ಲ ಕಡೆ ಹರಡಿರ್ತಕ್ಕಂತಹ ಆ ಮರುಭೂಮಿ ಈ ಸ್ಟ್ಯಾಚ್ಯೂವನ್ನು ಆವರಿಸಿಬಿಟ್ಟಿದೆ. ದೆಮ್ ಆ್ಯಂಡ್ ಸೀಮ್ ಟು ಗೋ ಆನ್ ಫಾರ್ ಎವರ್. ಎಸ್, ನಾನೇ ಶಾಶ್ವತ ಅಂಥೇಳಿ ಆ ಮರುಭೂಮಿ ಸಾರ್ತಾ ಇದೆ. ಅಂದರೆ ಆ ರಾಜನ ಒಂದು ಸಾಧನೆ ಏನಿತ್ತು ಅದೆಲ್ಲವೂ ಕೂಡ ಶೂನ್ಯ, ಪ್ರಕೃತಿ ಅದೆಲ್ಲವನ್ನು ಕೂಡ ನುಂಗಿ ಹಾಕಿದೆ. ದ ಸ್ಟ್ಯಾಚ್ಯೂ ಆಫ್ ಓಜಿಮಂಡಿಯಾಸ್ ದ ರಿನೌಂಡ್ ಕಿಂಗ್ ವಾಸ್ ನೌವೇರ್ ಟು ಬಿ ಫೌಂಡ್.
ಎಸ್, ಆ ಒಂದು ಸ್ಟ್ಯಾಚ್ಯೂ ಆಫ್ ಒಜಿಮೆಂಡಿಯಾಸ್, ಅವನೇನು ರಾಜ ಇದ್ನೋ ಅವನೆಲ್ಲೂ ಕೂಡ ಉಳಿದಿಲ್ಲ. ಅವನ ಸಾಧನೆಯು ಕೂಡ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ನೋ ಹೇರ್ ಟು ಬಿ ಫೌಂಡ್, ಅಂದರೆ ಎಲ್ಲೂ ಕೂಡ ಅವನ ಸಾಧನೆಯ ಅಂಶ ಉಳಿದಿಲ್ಲ ಅಂತಕ್ಕಂಥದ್ದನ್ನು ಪೋಯೆಟ್ ಈ ಸಾಲುಗಳಲ್ಲೇ ಹೇಳ್ತಾ ಇದ್ದಾರೆ. ಎಸ್ ಡಿಯರ್ ಲರ್ನರ್ಸ್, ನಮ್ಮೆಲ್ಲರ ಅಹಂಕಾರವನ್ನು ದೂರ ಮಾಡ್ತಕ್ಕಂತಹ ಒಂದು ಸಾಲುಗಳು ಈ ಪದ್ಯದಲ್ಲಿ ಕಾಣಿಸ್ತವೆ ಅಂತಕ್ಕಂಥದ್ದು ನನ್ನ ಅನಿಸಿಕೆಯಾಗಿದೆ. ಈ ಒಂದು ಪೋಯಮನ್ನು ಕುರಿತು ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಪೋಯಮನ್ನು ಇಲ್ಲಿಗೆ ಮುಗಿಸೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಇಂಗ್ಲೀಷ್ ಲಿಟ್ರೇಚರ್ನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.